ಇದು ನಡೆದಿದ್ದು ದೇವಿ ಇವ್ನು ಬೇಕಂತಾನೆ ನನ್ನ ಟ್ರ್ಯಾಕ್ ಮಾಡ್ದ. ನಾನು ಬೇಕಂತಾನೆ ಹೋಗಲಿಲ್ಲ. ಐ ಆಮ್ ರಿಯಲಿ ಸಾರಿ, ನನ್ನ ಕ್ಷಮಿಸು ಅಂತ ಬೇಡ್ಕೊಳ್ತಿದ್ರೆ ದೇವ್ ಹಲ್ಲು ಕಚ್ಚಿ ಸ್ನೇಹ ಕಡೆ ನೋಡ್ತಿದ್ದ. ಸ್ನೇಹ ಭಯಪಡ್ತಾ ನೋಡಿ ನಡೆದಿದ್ದನ್ನು ತಿಳ್ಕೊಂಡಲ್ವ ದೇವ್, ಇನ್ನಿದ್ರಲ್ಲಿ ನಾನು ತಪ್ಪಿದ್ಯಾ ಅಂತ ಕೇಳಿದ್ಲು. ದೇವ್ ಆವೇಶದಿಂದ ಸ್ನೇಹನ ನೋಡ್ತಾ ತನ್ನ ಜೊತೆಯಲ್ಲಿ ಸಾನ್ವಿನ ಕೈ ಹಿಡಿದು ಮೇಲೆ ಕೆಪ್ಸಿ ಸ್ನೇಹಾಗೆ ಓಡಿ ಅಂತ ಹೇಳ್ದ. ಅಷ್ಟೇ ಸಾನ್ವಿ ಕಾಯಿಲೆ ಬಿದ್ದಂತ ಕೋಳಿಯಂತೆ ನಡಕ್ತಾ, ಏನು ಮಾತಾಡ್ತಿದ್ದೀರಾ ನೀವು? ನಾನು ಸ್ನೇಹ ಅವ್ರಿಗೆ ಹೊಡೆಯೋದಾ? ಇಲ್ಲ ಇಲ್ಲ, ನನ್ನ ಕೈಯಿಂದ ಹೊಡೆಯೋದಕ್ಕೆಲ್ಲ ಆಗಲ್ಲ ಅಂದ್ಲು. ಅವಳ ಮಾತುಗಳಿಗೆ ದೇವ್ ಕೋಪದಿಂದ, ಈಗ ನೀನು ಹೊಡೆದಿದ್ರೆ ನಾನು ಕೊಂದು ಹಾಕ್ಬಿಡ್ತೀನಿ, ಹೊಡೆಯೋದು ಬೇಕಾ ಅಥವಾ ಕೊಲ್ಲೋದು ಬೇಕಾ ಅಂತ ಆವೇಶದಿಂದ ತನ್ನ ಕೈಯನ್ನು ಸೆಕ್ಯೂರಿಟಿ ಕಡೆ ತೋರಿಸಿದ ತಕ್ಷಣ ಸೆಕ್ಯೂರಿಟಿ ತನ್ನ ಗನ್ ತೆಗೆದು ದೇವ್ ಕೈಯಲ್ಲಿ ಇಟ್ಟ. ಅಷ್ಟೇ ಸ್ನೇಹ ಫ್ಯಾಮಿಲಿ ಬಾಯದಿಂದ ನಡಕ್ತಾ, ದೇವ್ ನಮ್ಮನ್ನ ಕ್ಷಮಿಸು, ನಾವು ಮಾಡಿದ ತಪ್ಪೆ, ಆದರೆ ನಮ್ಮನ್ನು ಕೊಲ್ಲಬೇಡ ಪ್ಲೀಸ್ ದೇವ್ ಪ್ಲೀಸ್ ಅಂತ ಬೇಡ್ಕೊಳ್ತಾ ಇದ್ದಾರೆ ಇಡೀ ಕುಟುಂಬ ಪೂರ್ತಿ. ಹೇಳು, ಹೊಡಿತೀಯಾ ಇಲ್ಲಾಂದರೆ ಕೊಲ್ಲಬೇಕಾ? ಇವ್ರನ್ನ ಕೊಂದರೆ ಒಂದು ಸಣ್ಣ ಆಧಾರ ಕೂಡ ಸಿಗದಂತೆ ಮಾಡೋದು ಈ ದೇವ್ ಸ್ಪೆಷಾಲಿಟಿ, ಸೊ ಬೇಗ ಡಿಸೈಡ್ ಮಾಡು ಅಂತ ಸ್ಯಾಟಿಸ್ಟಿಕ್ಸ್ ಸ್ಮೈಲ್ನೊಂದಿಗೆ ಹೆದರಿಸಿದ ತಕ್ಷಣ ಸಾನ್ವಿ ಬೆನ್ನಲ್ಲಿ ನಡುಕ ಹುಟ್ಟಿ ತಾತಯ್ಯನವರು ಅಂತ ಗಂಭೀರವಾಗಿ ಕೂತಿದ್ದ ರಾಘವ್ ರೆಡ್ಡಿ ಅವ್ರ ಕಡೆ ನೋಡಿದ್ಲು. ರಾಘವ್ ರೆಡ್ಡಿ ಅವರು ಹೆಗಲು ಹಾರಿಸ್ತಾ, ಅವನಿಗೆ ಕೋಪ ಬಂದರೆ ತಡೆಯೋದು ನನ್ನ ಕೈಲೂ ಆಗಲ್ಲ ಸಾನ್ವಿ, ಅವನು ಹೇಳಿದಂತೆ ಮಾಡಿಬಿಡು. ಆದರೂ ನಿನ್ನನ್ನು ಹೊಡೆಯೋದಕ್ಕೆ ಹೇಳ್ತಾ ಇರೋ ಸ್ನೇಹನಿಗಲ್ವಾ, ನಿನ್ನ ಗಂಡನಿಗಲ್ಲ ಅಲ್ವಾ, ಅದಕ್ಕೆ ಯಾಕೆ ಅಷ್ಟೊಂದು ಭಯ ಹೇಳು? ಇವಾಗ ಕಿಚನ್ನಲ್ಲಿ ನಿನ್ನ ಸ್ನೇಹ ಓಡದ್ಲಲ್ವಾ, ಅದೇ ಪೆಟ್ಟನ್ನು ಅವಳಿಗೆ ಕೊಡಿ ಅಂದರು ತುಂಬ ಕ್ಯಾಶುಯಲ್ ಆಗಿ. ರಾಘವ್ ರೆಡ್ಡಿ ಅವರ ಮಾತು ಕೇಳಿದ ತಕ್ಷಣ ಸ್ನೇಹ ಕಣ್ಣು ದೊಡ್ಡದು ಮಾಡಿ ಮನಸ್ಸಿನಲ್ಲಿ ಅಂದರೆ ನಾನು ಇವಳಿಗೆ ಹೊಡೆದದ್ದನ್ನು ಇವ್ರು ನೋಡಿದಾರಾ ಅಂತ ದೇವ್ ಕಡೆ ನೋಡುವಷ್ಟರಲ್ಲಿ ಆಗಲೇ ದೇವ್ ಕಣ್ಣುಗಳು ಕೆಂಪು ನಿಕ್ಕಿ ಕೆಂಡದಂತೆ ಬದಲಾಗಿರೋದು ನೋಡಿ ಭಯದಿಂದ, ಸಾನ್ವಿ ನನ್ನ ಹೊಡಿ ಮೊದಲು ನೀನು ಅಂತ ಭಯದಿಂದ ಅಂದ್ಲು. ಕಿರ್ಚಾಡ್ತಿದ್ದಾಳೆ ಸಾನ್ವಿ ಅಳ್ತಾ. ಇಲ್ಲ ಮೇಡಮ್, ನಾನು ನಿಮಗೆ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ, ನನ್ನ ಕ್ಷಮಿಸಿ ಅಂತಿದ್ರೆ ಸ್ನೇಹ ಸಾನ್ವಿ ಎದುರು ನಿಂತು, ನಾನೇ ಹೊಡೆಯೋದಕ್ಕೆ ಹೇಳ್ಕೊಳ್ತಿದ್ರೆ ಹೊಡೆಯೋದಕ್ಕೆ ನಿನಗೇನೇ ಆಗಿದೆ, ಹೊಡಿ ಅಂದರೆ ನಿನ್ನ ಉದ್ದೇಶ ಹೊಡಿದೆ ನಮ್ಮನ್ನು ಕೊಲ್ಲಿಸ್ಬೇಕಂತಾನಾ ಅಂತ ಸಾನ್ವಿ ಕೈಗಳನ್ನು ತೆಗೆದುಕೊಂಡು ತನ್ನ ಕೆನ್ನೆಗಳಿಗೆ ತಾನೇ ಬಾರಿಸ್ಕೊಳ್ತಿದ್ರೆ ಸಾನ್ವಿ ಭಯದಿಂದ, ಮೇಡಮ್ ಪ್ಲೀಸ್ ನನ್ನ ಬಿಡಿ ಅಂತ ಒದ್ದಾಡ್ತಿದ್ಲು. ನಿಲ್ಲಿಸಿ ಅಂತ ದೇವ್ ಜೋರಾಗಿ ಕಿರ್ಚಿದ್ರಿಂದ ಸ್ನೇಹ ನಿಂತು ಹೋಗಿ ದೇವ್ ಕಡೆ ಆಸೆಯಿಂದ ನೋಡಿದ್ಲು. ಈಗಲಾದರೂ ದೇವ್ ಬಿಡ್ತಾನೇನೋ ಅಂತ. ಆದರೆ ದೇವ್ ಅವಳ ಅಂದಾಜಿನ ತಲೆ ಕೆಳಗೆ ಮಾಡ್ತಾ, ನಾನು ಸಾನ್ವಿಗೆ ಹೊಡೆಯೋದಕ್ಕೆ ಹೇಳಿದೆ, ನೀನೇ ಹೊಡ್ಕೊ ಅಂತ ಹೇಳಲಿಲ್ಲ, ಆದರೂ ಆ ಹೊಡ್ಕೊಳ್ಳೋದೇನು, ಕೆನ್ನೆ ಮೇಲೆ ಬೆಣ್ಣೆ ಸವರ್ತಿದೆಯಾ, ಅಷ್ಟು ಸ್ಮೂತಾಗಿ ಹೊಡ್ಕೊಳ್ತಿದ್ಯಾ ಅಂತ ಸೀರಿಯಸ್ ಆಗಿ ಹೇಳಿ ಸಾನ್ವಿ ಕಡೆ ನೋಡ್ತಾ, ಅವಳ ಕೆನ್ನೆ ಮೇಲೆ ಪೆಟ್ಟು ಬಿತ್ತು ಅಂದರೆ ಅದರ ರಿಸೌಂಡ್ ಇಡೀ ಮನೆ ಕೇಳಿಸ್ಬೇಕು, ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅದರ ರೀಸೌಂಡ್. ಗೊತ್ತಿಲ್ಲದೆ ಬಿಟ್ಟೆ ಅಂದರೆ ನಾನು ಮಾತ್ರ ಬಿಡೋದಿಲ್ಲ, ಬಿಕಾಸ್ ನನ್ನ ಮೋಸ ಮಾಡೋನ ಪ್ರಾಣದ ಜೊತೆ ಬಿಡೋ ಚಾನ್ಸ್ ನಾನು ಯಾವತ್ತಿಗೂ ತಗೊಳ್ಳಲ್ಲ. ಸೊ ಈಗ ಒಂದು ಚಾನ್ಸ್ ನಿನಗಾಗಿ ಮಾತ್ರ ಕೊಡಬೇಕಂತ ಅಂದ್ಕೊಂಡಿದ್ದೀನಿ, ಅದು ಕೂಡ ಇಷ್ಟು ದಿನ ನೀನು ಅವರ ಮನೆಯಲ್ಲಿ ಇದ್ದೇನೋ ಒಂದೇ ಒಂದು ಕಾರಣಕ್ಕಷ್ಟೇ. ಏನೋ ಹೊಡಿತೀಯಾ ಇಲ್ವಾ ಅಂತ ಕಣ್ಸನ್ನೆ ಮಾಡಿದ ತಕ್ಷಣ ಸಾನ್ವಿ ಎದರು ಹೋಗಿ, ಕೊಲ್ಬೇಡಿ ಹೊಡಿತೀನಿ ಅಂತ ಕಷ್ಟಪಟ್ಟು ಕಣ್ಣು ಮುಚ್ಕೊಂಡು ಸ್ನೇಹ ಕೆನ್ನೆ ಮೇಲೆ ತನ್ನ ಶಕ್ತಿ ಮೀರಿ ಹೊಡೆದ್ಲು. ಆದರೆ ನಿಜಕ್ಕೂ ಆ ಪೆಟ್ಟು ತಗಲಿದ ಹಾಗೆಯೋ ಅನಿಸಿದ್ರಿಂದ ಗಟ್ಟಿ ಹಾಕಿ ಜೋರಾಗಿ ಕಿರ್ಚಿದ ದೇವ್ ಇಡೀ ಮನೆ ರೀಸೌಂಡ್ ಬರುವಂತೆ. ಅಷ್ಟೇ ಸಾನ್ವಿ ಮತ್ತೆ ಹೆದರೋಗಿ ಆ ಭಯದಲ್ಲಿರೋ ತನ್ನಲ್ಲಿರೋ ಹಾರ್ಮೋನ್ಗಳ ಒಟ್ಟು ಶಕ್ತಿಯನ್ನು ಸೇರಿಸಿ ತನಗೆ ತಿಳಿಯದೆ ಸ್ನೇಹ ಕೆನ್ನೆ ಮೇಲೆ ಬಲವಾಗಿ ಜೋರಾಗಿ ಒಡೆದು ಬಿಡ್ಲು. ಆ ಪೆಟ್ಟು ದೇವ್ ಹೇಳಿದ ಪೆಟ್ಟಿಗಿಂತ ಸ್ಟ್ರಾಂಗ್ ಆಗಿದ್ದರಿಂದ ಸ್ನೇಹ ಆ ಪೆಟ್ಟಿಗೆ ಟೀಪಾಯಿ ಮೇಲೆ ಬಿದ್ದು ಹೋಗಿ ಹಣೆಗೆ ಟೀಪಾಯಿ ಮೂಲೆ ತಗಲಿ ಚರ್ಮ ಕಟ್ಟಾಗಿ ರಕ್ತ ಬಂದು ಅಮ್ಮ ಅಂತ ಕಿರ್ಚಿದ್ಲು ನೋವಿನಿಂದ. ರಮಣಿಯವ್ರ ಭಯದಿಂದ ಚಡಪಡಿಕೆಯಿಂದ ಸ್ನೇಹ ಅಂತ ಸ್ನೇಹ ಎಗಲು ಹಿಡಿದ ಮೇಲೆ ಕೆಪ್ಸಿ ಸಾನ್ವಿ ಕಡೆ ಒಂದು ಕ್ಷಣ ಕೇರಳು ನೋಡಿ ತಕ್ಷಣ ಮುಖ ನಾರ್ಮಲ್ ಮಾಡಿಕೊಂಡು, ಇಷ್ಟೆಲ್ಲ ಮಾಡ್ತಿದ್ಯಾ ದೇವ್, ಅಂದರೆ ನನ್ನ ಮಗಳನ್ನು ನೀನು ಪ್ರೀತಿಸಿದಲ್ಲ ನಾಟಕನ, ಪ್ರೀತಿಸಿದ ಹುಡುಗಿ ತನಗೆ ತಿಳಿದೆ ಸಣ್ಣ ತಪ್ಪು ಮಾಡಿದ್ರೆ ಇಷ್ಟು ಘೋರವಾದ ಶಿಕ್ಷೆನ ನೀನು ಕೊಡೋದು, ಇದೇನಾ ಒಬ್ಬ ಪ್ರೇಮಿಯಾಗಿ ನೀನು ಪ್ರೇಯಸಿಗೆ ಕೊಡುವಂಥ ವ್ಯಾಲ್ಯೂ ಅಂತ ಆವೇಶದಿಂದ ಕೇಳಿದ್ಲು. ಏನು ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲಿಲ್ವಾ? ಇವಳನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಗೆ ಅಂದ್ಕೊಂಡಿದ್ದೀರಿ? ನೆವರ್, ನಾನು ಎಂದಿಗೂ ಸ್ನೇಹನ ಪ್ರೀತಿಸಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟ.
ಸ್ನೇಹಳನ್ನು ಪ್ರೀತಿಸಿಲ್ಲ ಅಂತ ನೇರವಾಗಿ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿ ಸ್ನೇಹ ತಲೆ ಎತ್ತಿ ಸುಳ್ಳು, ಎಲ್ಲ ಸುಳ್ಳು, ನಿನ್ನಷ್ಟಕ್ಕೆ ನೀನೇ ನನಗೆ ಪರಿಚಯ ಆದೆ, ನಿನ್ನಷ್ಟಕ್ಕೆ ನೀನೇ ನಂಗೆ ಲವ್ ಯು ಹೇಳಿದೆ, ನಿನ್ನಷ್ಟಕ್ಕೆ ನೀನೇ ನಮ್ಮ ಪ್ರೀತಿಯನ್ನು ಮದುವೆವರೆಗೂ ತೆಗೆದುಕೊಂಡು ಹೋದೆ, ಇದೆಲ್ಲ ಸುಳ್ಳೆಲ್ಲ ನಿಜ ನಿಜ ಅಂತ ಜೋರಾಗಿ ಕಿರ್ಸ್ತಿದ್ದಾಳೆ. ಅವಳು ಕಿರ್ಚಾಟಕ್ಕೆ ದೇವ್ ದೊಡ್ಡದಾಗಿ ಹಾ ಅಂತ ನಗ್ತಾ, ನಾನು ಮಾಡಿದ ಆ್ಯಕ್ಟಿಂಗ್ ಎಲ್ಲ ನಿಜ ಅಂದ್ಕೊಂಡ್ರೆ ನಿನ್ನಂಥ ಮೂರ್ಖರು ಯಾರೂ ಇರಲ್ಲ. ನಾನು ಯಾಕಿದೆಲ್ಲ ಮಾಡಿದೆ ಅಂತ ಪತ್ತೆ ಹೆಚ್ಚು ನಿಮ್ಗಷ್ಟು ಯೋಗ್ಯತೆ ಇದ್ದರೆ, ಇಲ್ಲಾಂದರೆ ಬಾಯಿ ಮುಚ್ಕೊಂಡಿನಿಂದ ಹೊರಟೋಗಿ, ಇನ್ನೊಂದು ಕ್ಷಣ ನನ್ನ ಎದುರು ನೀವಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಗದರಿದ ತಕ್ಷಣ ಸ್ನೇಹ ರಮಣಿಯವರು ಭಯದಿಂದ ಕೋಪ ಮಿಶ್ರಿತದಿಂದ ದೇವ್ ಕಡೆ ನೋಡ್ತಿದ್ರೆ ರಾಮ್ ರೆಡ್ಡಿಯವ್ರ ಕೋಪದಿಂದ ನೋಡ್ತಾ, ನೀನು ಅಂತ್ಯ ನೋಡ್ತೀನಿ ದೇವ್ ಅಂದರು. ಅದು ನೋಡೋಣ ಬಿಡಿ, ಮೊದಲು ನೀವು ಹೊರಗಡೆ ಹೋಗಿ, ನೀವು ಹೋದ್ಮೇಲೆ ನಮಗೆ ತುಂಬ ಕೆಲಸ ಇದೆ ಅಂತ ಸಾನ್ವಿ ಹೆಗಲ ಮೇಲೆ ಕೈ ಹಾಕಿ ಹತ್ರಕ್ಕೆ ಎಳ್ಕೊಂಡ. ಅಲ್ಲಿವರೆಗೂ ಭಯದಿಂದ ಅಳ್ತಿದ್ದ ಸಾನ್ವಿ ದೇವ್ ಹೇಳಿದ ಮಾತಿಗೆ ಆಶ್ಚರ್ಯವಾಗಿ ಅವನ ಕಡೆ ನೋಡಿದ್ಲು. ಸ್ನೇಹ ಫ್ಯಾಮಿಲಿ ಮೂವರು ಆವೇಶದಿಂದ ಉರಿಯುತ್ತಾ ಹೊರಗಡೆ ಹೋಗಲು ಒಂದು ಹೆಜ್ಜೆ ಮುಂದೆ ಇಡ್ತಿದ್ದಂತೆ ನಿಲ್ಲಿಸಿ ಅಂತ ಕಿರ್ಚಿದೇವ್ ತನ್ನ ಪ್ಯಾಂಟ್ ಪಾಕೆಟ್ನಿಂದ ಚೆಕ್ ತೆಗೆದು ಸ್ನೇಹ ಕೈಯಲ್ಲಿಡ್ತಾ, ನಿನ್ನನ್ನು ಬಳಸ್ಕೊಂಡಿದ್ದಕ್ಕೆ ಈ ಅಮೌಂಟ್ ಅಂತ ಸೈಡ್ ಸ್ಮೈಲ್ನೊಂದಿಗೆ ಹೇಳಿ, ಇನ್ನೊಂದು ವಿಷಯ ಅಂತ ಸಾನ್ವಿನ ಕರ್ಕೊಂಡು ಹೋಗಿ ರಮಣಿಯವರ ಎದುರು ನಿಲ್ಲಿಸಿ, ನಿನ್ನ ಚಪ್ಪಲಿ ತೆಗಿ ಸಾನ್ವಿ ಅಂದ. ಸಾನ್ವಿ ಭಯದಿಂದ ದೇವ್ ಕಡೆ ನೋಡ್ತಿದ್ರೆ, ಹೇಳಿದ ಅರ್ಥ ಆಗಲಿಲ್ವಾ, ಮೊದಲು ನೀನು ಆ ಚಪ್ಪಲಿ ತೆಗಿ ಅಂತ ಗದರಿದ್ರಿಂದ ಸಾನ್ವಿ ಎದುರು ಹೋಗಿ ತನ್ನ ಚಪ್ಪಲಿಯನ್ನು ಕಾಲಿನಿಂದ ತೆಗೆದ ತಕ್ಷಣ, ತಗೋ ಆ ಚಪ್ಪಲಿಯನ್ನು ಕೈಗೆ ಅಂದ. ಸಾನ್ವಿ ಧೈರ್ಯ ಮಾಡಿ ಯಾಕೆ ಅಂತ ಕೇಳಿದ್ಲು. ದೇವ್ ಗಂಭೀರವಾಗಿ, ಹೇಳಿದ್ದನ್ನು ಮಾಡೋದಷ್ಟೇ ನಿನ್ನ ಕೆಲಸ, ಬಾಯಿ ಮುಚ್ಕೊಂಡು ತೆಗಿ ಅಂತ ಗರ್ಜಿಸಿದಾಗ ಸಾನ್ವಿ ಎದುರು ಹೋಗಿ ಚಪ್ಪಲಿ ಕೈಗೆ ತೆಗೆದುಕೊಳ್ತಿದ್ದಂತೆ ದೇವ್ ಸಾನ್ವಿ ಕೈಯನ್ನು ಹಿಡ್ಕೊಂಡು ರಮಣಿಯವ್ರಿಗೆ 2 ಕೆನ್ನೆಗಳಿಗೆ ಬಾರಿಸಿ, ಇದು ನೀವು ಇಷ್ಟು ದಿನ ಸಾನ್ವಿ ವಿಷಯದಲ್ಲಿ ನಡ್ಕೊಂಡು ರೀತಿಗೆ ಅಂತ ರಾಮ್ ರೆಡ್ಡಿಯವ್ರ ಕಡೆ ನೋಡ್ತಾ, ನಿಮ್ಮನ್ನು ಮುಟ್ಟಬೇಕಂದ್ರೆ ಅಸಹ್ಯ ಆಗುತ್ತೆ, ಅದಕ್ಕೆ ಬಿಡ್ತಿದ್ದೀನಿ, ಆದರೆ ಮುಂದೆ ನೀವು ಎದುರಿಸಲಿರೋ ಪರಿಸ್ಥಿತಿಗಳಿಗೆ ರೆಡಿಯಾಗಿರಿ ಅಂತ ವಾರ್ನಿಂಗ್ ನೀಡಿ ಸೆಕ್ಯೂರಿಟಿಗೆ ಅವ್ರನ್ನ ಹೊರಗೆ ಕಳಿಸಿ, ಈ ಹತ್ತಿರದ ಪ್ರದೇಶದಲ್ಲಿ ಇನ್ನೊಮ್ಮೆ ಅವ್ರು ನನಗೆ ಕಾಣಿಸ್ಬಾರ್ದು ಅಂತ ವಾರ್ನಿಂಗ್ ನೀಡಿ ಸಾನ್ವಿ ಭಯದಿಂದ ಅಳ್ತಿದ್ರೆ ಅವಳನ್ನ ಹತ್ರಕ್ಕೆ ತಗೊಂಡು ಅವರು ಹೊರಟೋದ್ಮೇಲೆ ಸಾನ್ವಿ ಗಟ್ಟಿಯಾಗಿ ಅಳ್ತಾ, ನನಗೆ ಆ ನಂಬಿಕೆ ಇದೆ, ಮತ್ತು ಸ್ನೇಹ ಅವ್ರು ನಮ್ಮ ವಿಷಯದಲ್ಲಿ ಮಾಡಿದ್ದಕ್ಕೆ ನೀನು ಮಾಡಿದ್ದು ಕರೆಕ್ಟ್, ಸಾನ್ವಿ ವಿಷಯದಲ್ಲಿ ಅವ್ರು ನಡ್ಕೊಂಡು ರೀತಿಗೆ ಮತ್ತು ನಡೆದದ್ದಕ್ಕೆ ಮಾತ್ರ ಲೆಕ್ಕ ಸರಿ ಹೋಗಲ್ಲ, ಇನ್ನೂ ಅವರು ಅನುಭವಿಸ್ಬೇಕು ಅಂದರು ರಾಘವ್ ರೆಡ್ಡಿಯವರು ಕೋಪದಿಂದ. ನೀನು ಬೇಸರ ಮಾಡ್ಕೋಬೇಡ, ನಾನು ನೋಡ್ಕೊಳ್ತೀನಿ ಅಲ್ವಾ ಅಂತ ಕಣ್ಣುಗಳಲ್ಲೇ ಭರವಸೆ ನೀಡಿ, ನಾನು ಒಂದು ಸಾರಿ ಆಫೀಸ್ಗೆ ಹೋಗಿ ಬರ್ತೀನಿ ತಾತಯ್ಯ, ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಆಗಲೇ ತಂದಿದ್ದ ಕೋಟ್ ತರಿಸ್ಕೊಂಡು ದೇವ್ ಹೊರಟು ಹೋದ. ರಾಘವ್ ರೆಡ್ಡಿಯವ್ರ ಹೆಮ್ಮೆಯಿಂದ ಮೀಸೆ ತಿರುಗ್ತಾ, ಅದು ನನ್ನ ಮೊಮ್ಮಗ ಅಂದರೆ ಅಂದ್ಕೊಂಡು ಅವ್ರ ರೂಮ್ಗೆ ಹೊರಟು ಹೋದರು. ಒಟ್ಟಿನಲ್ಲಿ ಇದೆಲ್ಲವನ್ನು ಕೆಲಸದವ್ರು ನೋಡದೇ ಇರೋದ್ರಿಂದ ಸ್ನೇಹ ಅವ್ರ ಗೌರವ ಸ್ವಲ್ಪ ಆದರೂ ಉಳಿತು, ಇಲ್ದಿದ್ರೆ ಇರೋದು ಕೂಡ ಕೊಚ್ಕೊಂಡು ಹೋಗ್ಬಿಡ್ತಿತ್ತು. ಕಷ್ಟಪಟ್ಟು ಮನೆಗೆ ತಲುಪಿ ಸ್ನೇಹ ಆವೇಶದಿಂದ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಒಡೆದು ಹಾಕ್ತಿದ್ರೆ ರಾಮ್ ರೆಡ್ಡಿಯವ್ರ ಕೋಪದಿಂದ ಸ್ನೇಹ ಕೆನ್ನೆಗೆ ಹೊಡೆದು, ನಿನಗೆ ನೀನೇ ಹೊಡ್ಕೊ, ನಾಚಿಕೆ ಇಲ್ದವಳೆ, ಒಂದು ಕಡೆ ಮದುವೆ ಇಟ್ಕೊಂಡು ಬೇಡ ಅಂತ ಹೇಳ್ದವನು ಹಿಂದೆ ಓಡಿ ಆ ದಿನ ಅಳ್ತಿದ್ಯಾ, ಅವಳು ಚೆನ್ನಾಗಳು, ಕಾಲ ಹತ್ರ ಬಂದ ದೃಶ್ಯವನ್ನು ಕಾಲಿನಿಂದ ಒದ್ದು ದೂರ ಮಾಡ್ಕೊಂಡಿದ್ಯಾ, ಈಗ ನಾವು ಮಾಡಿದ್ದಕ್ಕೆ ದೇವ್ ನಮ್ಮನ್ನು ಇಷ್ಟಕ್ಕೆ ಬಿಡ್ತಾನೆ ಎಂಬ ನಂಬಿಕೆ ನನಗಂತೂ ಇಲ್ಲ, ರೆಡಿಯಾಗಿರಿ ಇನ್ನೂ ಕಷ್ಟಗಳನ್ನ ಅನುಭವಿಸೋದಕ್ಕೆ ಅಂತ ಸೀರಿಯಸ್ ಆಗಿ ಹೇಳಿ ಕೋಪ ಮತ್ತು ಆವೇಶದಿಂದ ತತ್ತರಿಸಿದ ಇಬ್ಬರನ್ನು ಬಿಟ್ಟು ಅವರು ಹೊರಟು ಹೋದರು. ರಮಣಿಯವರು ಹಾಗೆಯಿಂದ ಉರಿತಾ, ನೀನು ಬೇಸರ ಮಾಡ್ಕೊಳ್ಬೇಡ ಸ್ನೇಹ, ಸಾನ್ವಿ ನೀನೋ ಒಂದು ಮಾಡುವವರೆಗೂ ನಾನು ಪ್ರಶಾಂತವಾಗಿರಲ್ಲ, ಅವಳು ನನ್ನ ಚಪ್ಪಲಿಯಿಂದ ಹೊಡಿತಾಳ, ಇಷ್ಟಕ್ಕಿಷ್ಟು ಬದಲು ತೀರಿಸ್ಕೊಳ್ಳದೆ ಅವಳನ್ನ ಬಿಡಲ್ಲ, ನೋಡ್ತಿರೋ ಅವಳು ಅಳೋ ದಿನ ಹತ್ತಿರದಲ್ಲೇ ಇದೆ. ಅಂದರು. ಅವಳು ಅಳೋದಲ್ಲ ಅಮ್ಮ, ಸಾಯಬೇಕು, ನನಗವಳು ಸತ್ತು ಹೋಗೋದು ಬೇಕು ಅಂತ ಆವೇಶದಿಂದ ಕಿರ್ಚಿದ್ಲು ಸ್ನೇಹ. ಖಂಡಿತ ಸ್ನೇಹ, ಅವಳು ಕೊಳೆತು ಅಳ್ತಾ ನಮ್ಮ ಕಾಲ ಮೇಲೆ ಬಿದ್ದು ಸಾಯಿಸ್ಬಿಡು ಅಂತ ಅವಳೇ ಬೇಡ್ಕೊಳ್ಬೇಕು ನಮ್ಮನ್ನು, ಆಗ ಸಾಯಿಸಿದ್ರೆ ಅಲ್ವಾ ನಾವು ಅನುಭವಿಸಿದ್ದ ಅವಮಾನಕ್ಕೆ ಬದಲು ತೀರಿಸ್ಕೊಂಡಾಗಿರುತ್ತೆ, ಬೇಗನೆ ಆ ದಿನ ಬರುತ್ತೆ ಅಂತ ಅವರು ತಮ್ಮ ಕುರುಡು ಪ್ಲ್ಯಾನ್ಗಳಲ್ಲೇ ಇದ್ದರು.
ರಾಘವರೆಡ್ಡಿ ಅವರು ಹೆಮ್ಮೆಯಿಂದ ಮೀಸೆ ತಿರುಗ್ತಾ ಅದು ನನ್ನ ಮೊಮ್ಮಗ ಅಂದರೆ ಅಂದ್ಕೊಂಡು ಅವರ ರೂಮ್ಗೆ ಹೊರಟು ಹೋದರು. ಒಟ್ಟಿನಲ್ಲಿ ಇದೆಲ್ಲವನ್ನ ಕೆಲಸದವ್ರು ನೋಡಲಿಲ್ಲ, ಹಾಗಾಗಿ ಅವ್ರ ಮಾನ ಉಳೀತು ಅಷ್ಟೇ. ಹತ್ಕೊಂಡು ಮಲಗಿದ್ದಂಥ ಸಾನ್ವಿ ಯಾವಾಗಲೂ ಮಧ್ಯಾಹ್ನಕ್ಕೆ ನಿಧಾನವಾಗಿ ಕಾಣ್ತಿರೋದು. ಭಾರವಾದ ತಲೆಯನ್ನು ಒತ್ಕೊಳ್ತಾ ಎದ್ದು ಕೂತು ಎಲ್ಲಿದ್ದೀನಿ ನಾನು ಅಂತ ರೂಮ್ ಪೂರ್ತಿ ಸೂಕ್ಷ್ಮವಾಗಿ ನೋಡಿ ಅದು ದೇವ್ರ ರೂಮ್ ಅಂತ ಅರ್ಥ ಆದ ತಕ್ಷಣ ನಡೆದಿದ್ದೆಲ್ಲ ನೆನಪಿಗೆ ಬಂದು ಭಯದಿಂದ ನಡ್ತಾ, ಅಮ್ಮೋ ದೇವರು ಇಷ್ಟೊಂದು ಕರುಣೆ ದಯೆ ಇಲ್ದವ್ರ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಯಾಕೆ ಹೀಗೆ ಮಾಡಿದ್ರು? ನಾನು ಹೊಡೆದಿದ್ರೆ ಸ್ನೇಹ ಅವ್ರ ಕುಟುಂಬವನ್ನು ಕೊಂದು ಹಾಕ್ತಿದ್ರಾ ಅಂತ ದೇವ್ ಕೈಯಲ್ಲಿ ತಿರುಗಿಸಿದ ಗನ್ನ ಕಣ್ಣೆದುರು ಸುಳಿತಿರೋದ್ರಿಂದ ಮೊದಲ ಬಾರಿ ಅಂತ ಅನುಭವ ಆಗಿದ್ದರಿಂದ ಭಯ ಪಡ್ತಾನೆ ಇದ್ಲು. ಇಷ್ಟರೊಳ ಪಕ್ಕದಲ್ಲಿದ್ದ ಲ್ಯಾಂಡ್ಲೈನ್ ರಿಂಗ್ ಆಗ್ತಿರೋದ್ರಿಂದ ಆ ಭಯದಲ್ಲೇ ಲಿಫ್ಟ್ ಮಾಡಿದವಳನ್ನ ಕೆಳಗಿಂದ ರಾಘವರೆಡ್ಡಿ ಅವರು ಕೆಳಗೆ ಬರುವಂತ ಕರೀತಿದ್ರೆ, ತಾತ ಏನವ್ರೆ ಅವ್ರ ಮನೇಲಿದ್ದಾರಾ ಇನ್ನೂ ಅಂತ ತಡಬಡಾಯಿಸ್ತಾ ಭಯದಿಂದ ಕೇಳಿದ್ಲು. ಅವಳು ಭಯ ಅರ್ಥ ಮಾಡ್ಕೊಂಡು ರಾಘವರೆಡ್ಡಿ ಅವರು ಇಲ್ಲ ಅಂತ ಹೇಳಿದ ತಕ್ಷಣ ಬರ್ತಿದ್ದೀನಿ ತಾತಯ್ಯ ಅಂತ ಫೋನ್ ಇಟ್ಟು ಗಬಗಬನೆ ಎದ್ದು ಸೀರೆ ಸರಿ ಮಾಡ್ಕೊಳ್ಳೋಣ ಅಂತ ಕನ್ನಡಿಯಲ್ಲಿ ನೋಡಿದ್ಲು. ಹಾಗೆ ನೋಡ್ಕೊಂಡು ಅವಳಿಗೆ ಯಾವಾಗ ತನ್ನ ಕುತ್ತಿಗೆ ಸೇರ್ತೋ ತಿಳಿಯೋದೆ. ಬೆಳಿಗ್ಗೆ ನೋಡಿದ ನೆಕ್ಲೆಸ್ ಇರೋದು ನೋಡಿ ಆಶ್ಚರ್ಯಪಟ್ಟು, ಇದು ನಾನು ಬಿಟ್ಟು ಬಂದಿದ್ದೆ ಅಲ್ವಾ, ಹಾಕ್ಕೊಳ್ಳಿಲ್ವಲ್ಲ ಅಂದ್ಕೊಂಡ್ರು. ಅದೆಲ್ಲ ಇಂಪಾರ್ಟೆಂಟ್ ವಿಷಯ ಅಲ್ಲ ಅಂದ್ಕೊಂಡು ತಕ್ಷಣ ಸೀರೆ ಸರಿ ಮಾಡ್ಕೊಂಡು ಕೂದಲು ನೀಟಾಗಿ ಮಾಡ್ಕೊಂಡು ಕೆಳಗೆ ಹೋದ್ಲು. ಕೆಳಗೆ ಹೋದ ಅವಳಿಗೆ ರಾಘವರೆಡ್ಡಿ ಅವ್ರ ಸೋಫಾದಲ್ಲಿ ಕೂತಿರೋದು ಕಾಣಿಸಿದ್ರಿಂದ ಅವ್ರ ಹತ್ರ ಹೋಗಿ, ನೀವು ಮಾಡಿದ್ದು ಏನೇನೂ ಚೆನ್ನಾಗಿಲ್ಲ ತಾತ, ಅವ್ರನ್ನ ಹಾಗೆ ಅವಮಾನಿಸೋದು ಅಗತ್ಯ ಆಯ್ತಾ? ನಿಜಕ್ಕೂ ಅವ್ರು ಏನು ಮಾಡಿದ್ರಂತ ಇಷ್ಟು ದೊಡ್ಡ ಶಿಕ್ಷೆ? ಅವರು ಸ್ನೇಹ ಅವ್ರನ್ನ ಬಳಸ್ಕೊಂಡಿದ್ದಾರಾ? ಯಾಕೆ? ಅವ್ರ ಸ್ನೇಹ ಅವ್ರನ್ನ ಪ್ರೀತಿಸಿದ್ರು ಅಲ್ವಾ? ನಿಜಕ್ಕೂ ಇದೆಲ್ಲ ಏನು ತಾತಯ್ಯ? ಅವ್ರನ್ನ ನನ್ನ ಕೈಯಿಂದ ಯಾಕೆ ಓಡಿಸಿದ್ರಿ ಅಂತ ಅಳುತ್ತಾ ಪ್ರಶ್ನಿಸಿದ್ಲು. ಇದೇ ಧೈರ್ಯವನ್ನು ನೀನು ಗಂಡನ ಹತ್ರ ತೋರಿಸಿ ಉತ್ತರ ತಿಳ್ಕೊ ಸಾನ್ವಿ. ನನ್ನನ್ನು ಕೇಳಿದ್ರೆ ನಾನೇನು ಮಾಡಲಿ? ಅವನೇನಾದರೂ ಎಲ್ಲ ನನಗೆ ಹೇಳಿ ಮಾಡ್ತಾನಾ? ಅಷ್ಟೆಲ್ಲ ಇಲ್ಲ. ಅವನು ಮಾಡಿದ ಮೇಲೆ ನನಗೇನಿದ್ರೂ ತಿಳಿಯೋದು, ಮತ್ತು ನಾನು ತಿಳ್ಕೊಳ್ಬೇಕಾದವಿನ್ನೂ ಕೆಲವು ಇವೆ. ಸೊ ನನ್ನ ಕೇಳಿದ್ರೆ ಉತ್ತರ ಬರಲ್ಲ ಅಂತ ಹೇಳಿ ಕೂರಿಸಿ ಸಿಂಗಲ್ ಸೋಫಾದಲ್ಲಿ ಕೂರಿಸಿ ಕಿಚನ್ಗೆ ಫೋನ್ ಮಾಡಿ ಜ್ಯೂಸ್ ತರದು ಕೇಳಿದ್ರು. ತಾತಯ್ಯ, ನನಗೆ ಬುದ್ಧಿ ಕೆಟ್ಟು ಹೋಗ್ತಿದೆ. ನಿಜಕ್ಕೂ ನನ್ನ ಸುತ್ತ ಏನು ನಡೀತಿದೆ ಅದು ಕೂಡ ಗೊತ್ತಾಗ್ತಿಲ್ಲ. ಅವ್ರು ಯಾಕೆ ಅವ್ರನ್ನ ನನ್ನ ಕೈಯಿಂದ ಹೊಡೆಸಿದ್ರು? ಈಗ ನಾನು ಇಲ್ಲಿಂದ ಹೊರಗೆ ಹೋದ್ಮೇಲೆ ಎಲ್ಲಿಗೆ ಹೋಗಬೇಕು? ನಮ್ಮ ಊರಿಗೆ ಹೊರಟ್ಬೇಕಾದ್ರೂ ಆ ಮನೆಗೆ ಹೋಗಿ ನನ್ನ ಸಾಮಾನುಗಳನ್ನ ತೊಗೊಳ್ಬೇಕಲ್ವಾ? ಆ ಮನೆಗೆ ಹೋದರೆ ಅವ್ರು ನನ್ನನ್ನು ಏನು ಮಾಡಿದ್ರೆ ಬಿಟ್ಬಿಡ್ತಾರೆ ನನ್ನ ಅಂತ ಅಳ್ತಾ, ಅವ್ರು ಮಾಡಿದ್ದು ಯಾವುದು ನನಗೆ ಇಷ್ಟ ಆಗಲಿಲ್ಲ ಅಂತ ಮೂಗಿಸಿ ನಿದ್ಲು. ಸಾನ್ವಿ ಅಳುವಿಗೆ ರಾಘವರೆಡ್ಡಿ ಅವರು ನಗು ಬರ್ತಿದ್ರು. ನಕ್ರೆ ಇನ್ನೂ ಮುನ್ನಿಸ್ಕೊಳ್ತಾಳೋ ಏನೋ ಅಂತ ಕಷ್ಟಪಟ್ಟು ತುಟಿ ಬಿಗಿದು ನಗು ತಡ್ಕೊಳ್ತಿದ್ರು. ಇಷ್ಟರಲ್ಲಿ ಜ್ಯೂಸ್ ಬಂದಿದ್ದರಿಂದ ಸಾನ್ವಿ ಕೊಡುವಂತ ಹೇಳಿ ಅವ್ರು ಇನ್ನೊಂದು ಜ್ಯೂಸ್ ತೊಗೊಂಡು, ಮೊದಲು ಜ್ಯೂಸ್ ಕೊಡಿ, ಗಂಟು ಒಣಗೋಗಿರುತ್ತೆ ಅಲ್ವ, ಹತ್ತು ಅಂತ ಹಾಸ್ಯವಾಗಂದ್ರು. ತಾತಯ್ಯ ಅಂತ ಸಾನ್ವಿ ಅಳು ಮುಂಜಿ ಮುಖ ಮಾಡ್ತಿದ್ರೆ, ಅಬ್ಬಾ ಸಾನ್ವಿ, ಮೊದಲು ನೀನು ಕುಡಿ, ಆಮೇಲೆ ಮಾತಾಡೋಣ. ನಾನೇನು ಎಲ್ಲೂ ಹೋಗ್ತಿಲ್ಲ ಅಲ್ವಾ, ಅದರಲ್ಲೂ ಈಗ ನಾನು ತುಂಬ ಫ್ರೀ ಕೂಡ ಅಂತ ಚೆನ್ನಾಗಿ ಆರೆಂಜ್ ಜ್ಯೂಸ್ ಸಿಪ್ ಮಾಡ್ತಾ ಹೇಳಿದ್ರು. ನಿಜಕ್ಕೂ ಸಾನ್ವಿ ಎಂದಿಗೂ ಅಂತ ಜ್ಯೂಸ್ಗಳನ್ನ ಕುಡಿದೇ ಇರೋದ್ರಿಂದ ಕುಡಿಬೇಕನ್ಸಿ ಆಸೆಯಿಂದ ಒಂದು ಸಿಪ್ ಮಾಡಿದ ತಕ್ಷಣ ಹಲ್ಲು ಜಲ್ಲಂದ್ವು ತಂಪುತನಕ್ಕೆ. ತಾತಯ್ಯ ತುಂಬ ಕೋಲ್ಡ್ ಆಗಿದೆ, ಹೇಗೆ ಕುಡಿತೀರಿ ಅಂತ ಅಮಾಯಕಿ ಥರ ಕೇಳಿದ್ಲು. ರಾಘವರೆಡ್ಡಿ ಅವರು ಅನುಮಾನದಿಂದ, ನೀನು ಯಾವತ್ತಿಗೂ ಇಂಥ ಜ್ಯೂಸ್ಗಳನ್ನ ಕುಡಿದಿಲ್ವಾ ಸಾನ್ವಿ ಅಂತ ಕೇಳಿದ್ರು. ಇಲ್ಲ ತಾತ, ಸ್ನೇಹ ಅವ್ರ ಮನೆಯಲ್ಲಿ ನಾನು ತಯಾರು ಮಾಡಿ ಕೊಡೋರಿಗಷ್ಟೇ ನನ್ನ ಕೆಲಸ. ಇವುಗಳನ್ನ ಕುಡಿಬಾರ್ದು, ಕುಡಿದ್ರೆ ಒಂದು ಹೊತ್ತಿನ ಊಟ ಹಾಕಲ್ಲ, ಒಂದು ಜ್ಯೂಸ್ಗಾಗಿ ಹೊಟ್ಟೆ ಒಣಗಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಆಸೆನ ಸಾಯಿಸ್ಕೊಂಡೆ ಅಂತ ಅಮಾಯಕವಾಗಿ ಹೇಳಿ ಮತ್ತೊಂದು ಸಿಪ್ ಮಾಡಿದ್ಲು. ಅವಳ ಮಾತಿಗೆ ರಾಘವರೆಡ್ಡಿ ಅವ್ರ ಮನಸ್ಸು ಕರಗಿ, ಇನ್ನು ಮುಂದೆ ಅಂಥ ಪರಿಸ್ಥಿತಿ ನಿನಗೆಂದಿಗೂ ಬರಲ್ಲ, ಮೊದಲು ಕುಡಿ, ಆ್ಯಂಡ್ ಅದರಲ್ಲಿ ಐಸ್ ಕ್ಯೂಬ್ಸ್ ಹಾಕಿದ್ದಾರೆ, ಅದಕ್ಕಷ್ಟು ತಂಪಾಗಿದೆ ಅಂದರು. ಅಂದರೆ ಅಂತ ಸಾನ್ವಿ ಆಶ್ಚರ್ಯವಾಗಿ ಮುಖ ಇಟ್ಟು ಕೇಳಿದ್ಲು. ಅಂದರೆ ನೀನು ಜ್ಯೂಸ್ ಪ್ರಿಪೇರ್ ಮಾಡುವಾಗ ಐಸ್ ಗಡ್ಡೆಗಳನ್ನ ಹಾಕ್ತೀಯ ಅಲ್ವಾ ಅಂತ ಹೇಳಿದ ತಕ್ಷಣ, ಓ ಅವುಗಳ ಗುಣದಿಂದ ಹೀಗೆ ತಂಪಾಗುತ್ತಾ? ಆದರೆ ಬಲೆ ಇದೆ ತಾತಯ್ಯ ಅಂತ ಸಾನ್ವಿ ಅಲ್ಲಿವರೆಗೂ ಹತ್ತಿದ್ದನ್ನು ಮರೆತು ಜ್ಯೂಸ್ ಕುಡಿದ್ಬಿಟ್ಟು, ಥ್ಯಾಂಕ್ ಯು ತಾತ ಜ್ಯೂಸ್ ಕೊಟ್ಟಿದ್ದಕ್ಕೆ ಅಂತ ಮುಗುಳ್ನಗೆಯಿಂದ ಸಂತೋಷವಾಗಿ ಹೇಳಿದ್ಲು. ಸರಿ ಇರಲಿ, ಆದರೆ ಈಗ ಹೇಳು, ಸ್ನೇಹ ಅವ್ರ ಮನೆಯಲ್ಲಿ ನಿನ್ನ ಸಾಮಾನುಗಳು ಏನೇನಿವೆ ಅವೆಲ್ಲವನ್ನು ನಾನು ತರಿಸ್ತೀನಿ ಅಂದರು. ಅಯ್ಯೋ ತಾತ, ನಿಮಗೆ ಯಾಕೆ ಶ್ರಮ, ನಾನೇ ಹೋಗಿ ತೊಗೊಳ್ತೀನಿ, ಯಾವಾಗ ನೀವು ನನ್ನ ಕಳಿಸ್ತಿರೋ ಹೇಳಿ ಅಂದು. ಅಷ್ಟರಲ್ಲಿ ಒಳಗಡೆ ಹೆಜ್ಜೆ ಇಡ್ತಿದ್ದೆವು. ಸಾನ್ವಿ ಮಾತು ಕೇಳಿದ ತಕ್ಷಣ, ನೀನು ಈ ಮನೆಯನ್ನು ಬಿಟ್ಟು ಹೋಗೋದು ಎಂಬುದು ಈ ಜನ್ಮದಲ್ಲಿ ನಡೆಯಲ್ಲ ಬಿಡು, ಆದರೆ ಅಂಥ ಆಸೆಗಳು ಏನಾದರೂ ಇದ್ರೆ ಬಿಟ್ಟುಬಿಡು ಅಂತ ಕೋಪದಿಂದ ಹೇಳಿ, ತಾತಯ್ಯ ಒಂದು ಕಾಫಿ ತರೋದು ಕೇಳಿ ಅಂತ ಸೋಫಾದಲ್ಲಿ ವಾಲ್ಕೊಂಡ. ನಾನೇ ತರ್ತೀನಿ ರೀ ಅಂತ ದೇವ್ನು ಏನೋ ಹೇಳೋವಷ್ಟರಲ್ಲೇ ಸೀರೆನ ಸಿಕ್ಕಿಸ್ಕೊಂಡು ಕಿಚನ್ ಓಡಿದ್ಲು. ಅವಳು ನೋಡಿದ್ದೇವು ತಲೆ ಚಚ್ಕೊಳ್ತಾ, ಈ ಹುಡುಗಿಯನ್ನು ಬದಲಾಯಿಸೋಷ್ಟರಲ್ಲಿ ನಾನೇ ಬದಲಾಗಿ ಹೋಗ್ಬಿಡ್ತೀನೋ ಏನೋ ತಾತ ಅಂದ. ಬದಲಾಗೋದೇವು, ಆ ಹುಡುಗಿ ಹತ್ರ ಸ್ವಲ್ಪ ಮೃದುವಾಗಿ ಕೂಡ ಬದಲಾಗು. ಪಾಪ ಎಷ್ಟು ಜೋರಾಗಿ ಅಳ್ತಿದ್ಲು ಗೊತ್ತಾ, ನೀನು ಮಾಡಿದ ಆ ವ್ಯವಸ್ಥೆಗೆ ಆಳು ನಿಲ್ಸವಳನ್ನ ಮರೆಸೋದಕ್ಕೆ ಏನೇನೋ ಮಾಡಬೇಕಾಯ್ತು ಅಂತ ರಾಘವರೆಡ್ಡಿ ಅವ್ರು ಒಂದು ನಿಟ್ಟುಸಿರು ಬಿಟ್ಟು ಹೇಳಿ, ಮೀಟಿಂಗ್ ಹೇಗಾಯಿತು? ಚೆನ್ನಾಗಾಯ್ತು ತಾತಯ್ಯ, 1-2 ದಿನ ನಾನು ಆಫೀಸ್ಗೆ ಹೋಗಲ್ಲ, ನೀವು ಮ್ಯಾನೇಜ್ ಮಾಡಿ ಅಂದ. ಏನಾದರೂ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ಯಾ ಸಾನ್ವಿನ ಹೊರ ಕರ್ಕೊಂಡು ಹೋಗೋದಕ್ಕೆ ಅಂತ ಕೇಳಿದ್ರು ರಾಘವರೆಡ್ಡಿ ಅವರು ತಮಾಷೆಯಾಗಿ. ಹೌದು, ನೀವು ಮೊಮ್ಮಗಳ ಜೊತೆ ಪ್ಲ್ಯಾನಿಂಗ್ಸ್ ಮಾಡ್ಕೊಳ್ಬೇಕು,
ಎಲ್ಲಾದರೂ ಕರ್ಕೊಂಡು ಹೋದರೆ ಅಯ್ಯೋ ನನ್ನ ಕಿಡ್ನಾಪ್ ಮಾಡಿಬಿಟ್ರು ಕಾಪಾಡಿ ಅಂತ ಕಿರ್ಚೋ ಥರದ್ದು ಹುಡುಗಿಗಳು ಅಂತ ವ್ಯಂಗ್ಯವಾಗಂದ ದೇವ್. ಈ ನಡುವೆ ಕಾಫಿ ಕಪ್ ತಂದು ಸಾನ್ವಿ, ನಾನೇನು ಅಷ್ಟೊಂದು ಕ್ರೂರದವಳಲ್ಲ ಬಿಡಿ, ನೀವು ನನ್ನ ಕಿಡ್ನಾಪ್ ಮಾಡಿದ್ದೀರಿ ಅಂತ ಹೇಳೋದಕ್ಕೆ ಅಂತ ಮೋತಿ ಮುರಿದು ಹೇಳಿ ರಾಘವ್ ರೆಡ್ಡಿ ಅವ್ರ ಪಕ್ಕ ಸಿಂಗಲ್ ಸೋಫಾದಲ್ಲಿ ಕೂತು ದೇವ್ ಕಡೆ ನೋಡ್ತಿದ್ಲು. ಅವಳ ನೋಟಕ್ಕೆ ದೇವ್ ಮುಜುಗರದಿಂದ ಚಡಪಡಿಸುತ್ತೆ. ಕಷ್ಟಪಟ್ಟು ಕಾಫಿ ಮುಗಿಸಿ, ಏನೇ ಆ ನೋಟ, ಕಣ್ ಕೆಳಗಿಳಿಸು, ಇನ್ನೊಂದು ಸಾರಿ ನನ್ನ ಗೂಬೆ ಅಂತ ನೋಡಿದೆ ಅಂದರೆ ಕಣ್ಕಿತ್ತಾಕ್ಬಿಡ್ತೀನಿ ಅಂತ ಗದರಿಸ್ದ. ದೇವ್ ಗದರಿಕೆಗೆ ಹೆದರಿ ಸಾನ್ವಿ ಕಣ್ಣು ಕಿಳಿಸಿ, ಸಾರಿ, ಆದರೆ ನೀವು ಬೆಳಿಗ್ಗೆ ಯಾಕೆ ಹಾಗೆ ಮಾಡಿದ್ರಿ ಅಂತ ಮತ್ತೆ ಬಿಕ್ಕಳಿಸೋದಕ್ಕೆ ಶುರು ಮಾಡಿದ್ಲು. ಆ ಪೆಟ್ಟಿಗೆ ದೇವ್ ತಲೆ ಹಿಡ್ಕೊಂಡು, ನನ್ನ ಕೈಯಿಂದ ಆಗಲ್ಲ ತಾತ, ಆಗಲ್ಲ ನನ್ನ ಕೈಯಿಂದ ಈ ಹುಡುಗಿ ಜೊತೆ ಇರೋದಕ್ಕೆ, ಏನು ಮಾಡಿದ್ರಿ, ಇದು ಯಾಕೆ ಮಾಡಿದ್ರಿ, ಅದು ಯಾಕೆ ಮಾಡಿದ್ರಿ ಅನ್ಬೇಕು ಹೊರತು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಈ ಹುಡುಗಿ. ಏನು ಮಾಡಿದೆ, ಆಹಾ ಏನು ಮಾಡಿದೆ ನಾನು, ಯಾವುದು ತಪ್ಪು ಮಾಡಿದಾಗ ಮಾತಾಡ್ತಿದ್ದೀರಾ, ನನ್ನ ಮೋಸ ಮಾಡಿದವ್ರನ್ನ ಹೊಡೆಯೋದು ಕೂಡ ತಪ್ಪಾ ಅಂತ ಗರ್ಜಿಸ್ದ. ಅಯ್ಯೋ ನಾನು ಹಾಗನ್ನಿಲ್ಲ, ನೀವು ಹೊಡ್ಕೊಳ್ಳಿ, ಆದರೆ ಮಧ್ಯದಲ್ಲಿ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿ ರಮಣಿಯವ್ರು ಓಡಿಸಿದ್ರಿ, ಈಗ ಅವ್ರು ನನ್ನನ್ನು ಏನು ಮಾಡ್ತಾರೆ ಅಂತ ನನ್ನ ಕ್ಷಣಕ್ಕೂ ಭಯ ಪಡಬೇಕು, ಯಾಕೆ ಹೀಗೆ ಮಾಡಿದ್ರಿ ಅಂದ್ಲು ಕಣ್ಣೀರಿನಿಂದ. ಅವ್ರು ಯಾಕೆ ನೀನು ಏನೋ ಮಾಡ್ತಾರೆ, ಅವ್ರು ಮಾಡೋ ಅಷ್ಟರಲ್ಲಿ ಮಧ್ಯದಲ್ಲಿ ನಾನಿಲ್ವಾ, ನನ್ನ ಮೇಲೆ ಆ ಮಾತ್ರ ನಂಬಿಕೆ ಇಲ್ವಾ ಅಂತ ಕಿರ್ಚಿ, ಇನ್ನೊಂದು ಸಾರಿ ನನ್ನ ಎದುರು ಅತ್ತೆ ಅಂದರೆ ಪೆಟ್ಟು ತಿಂತೀಯ ಸಾನ್ವಿ, ಮರ್ಯಾದೆಗಳು ನಿಲ್ಲಿಸು ಅಂತ ಗದರ್ದ. ಆ ಪೆಟ್ಟಿಗೆ ಸಾನ್ವಿ ಬಿಕ್ಕಳಿಕೆನ ಕಷ್ಟಪಟ್ಟು ಗಂಟ್ಲಲ್ಲಿ ತಡೆದು ಭಯದಿಂದ ದೇವ್ ಕಡೆ ನೋಡ್ತಿದ್ರೆ, ತಾತಾಯಿಗೆ ನನಗೆ ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದೆ, ಮಾಡಿದ್ಯಾ ಅಂತ ಅವನ್ನ ಡೈವರ್ಟ್ ಮಾಡೋದಕ್ಕೆ ಕೇಳ್ದ. ಅಯ್ಯೋ ಆ ವಿಷಯ ಮರ್ತ್ಬಿಟ್ಟನ್ನ ಕ್ಷಮಿಸಿ, ಈಗ ಅರ್ಧ ಗಂಟೆಲಿ ಮಾಡಿಬಿಡ್ತೀನಿ ಅಂತ ಗಡಿಬಿಡಿಯ ಕಿಚನ್ಗೆ ಹೋದ್ಲು. ಅವಳು ಕಿಚನ್ಗೆ ಹೋದ ತಕ್ಷಣ ಕಿಚನಲ್ಲಿರೋ ಸ್ಟಾಫ್ ಎಲ್ಲರನ್ನ ಹೊರಟು ಹೋಗೋದಕ್ಕೆ ಹೇಳ್ದ ದೇವ್. ಫೋನ್ಗೆ ಕಾಲ್ ಮಾಡಿ ಎಲ್ಲರೂ ಹೊರಟೋದ್ಮೇಲೆ ದೇವ್ ರಾಘವ್ ರೆಡ್ಡಿ ಅವರೊಂದಿಗೆ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ತಾತ ಅಂತ ಹೇಳಿ ತನ್ನ ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಟೀ ಶರ್ಟ್ ಆ್ಯಂಡ್ ಟ್ರ್ಯಾಕ್ ಪ್ಯಾಂಟ್ಗೆ ಚೇಂಜ್ ಮಾಡ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲಿ ರಾಘವ್ ರೆಡ್ಡಿ ಅವ್ರಿಗೆ ಯಾವುದೋ ಫೋನ್ ಬಂದಿದ್ದರಿಂದ ಅವ್ರ ರೂಮ್ಗೆ ಹೊರಟೋದ್ರು. ದೇವ್ ಕಾಲ್ ಮೇಲೆ ನಿಧಾನ ಕಾಲಿಡ್ತಾ ಕಿಚನ್ಗೆ ಹೋಗಿ ನೋಡೋ ಅಷ್ಟರಲ್ಲಿ ಸಾನ್ವಿ ಒಬ್ಬಳೇ ಒದ್ದಾಡ್ತಾ ಅಡುಗೆ ಕೆಲಸ ಮಾಡ್ತಿದ್ಲು. ಅದನ್ನು ನೋಡಿ ದೇವ್ ತುಟಿಗಳಲ್ಲಿ ಕನ್ನಿಂಗ್ ಸ್ಮೈಲ್ ಬಂದು ಹೆಜ್ಜೆಯನ್ನು ಸದ್ದಿಲ್ಲದೆ ನಿಧಾನವಾಗಿ ಕಿಚನ್ಗೆ ಹೋಗಾಗಲೇ ಸೆಂಟ್ರಲ್ ಎ ಸಿ ಆನಲ್ಲಿದ್ದರು. ಸೀರೆ ಕೊಂಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಕೆಲಸ ಮಾಡ್ತಿದ್ದ ಸಾನ್ವಿ ಬೆವರಿನ ಹನಿಗಳು ಜಾರ್ತಾ ಸೊಂಟದ ಮೇಲಿದ್ದರೆ ಸೊಂಟದ ಭಾಗ ತುಂಬ ಕ್ಲಿಯರಾಗಿ ಕಾಣಿಸ್ತಿತ್ತು ದೇವ್ಗೆ. ಸೇರಿ ಅಲ್ಲಿಂದ ಜಾರಿ ಕೆಳಗೆ ಹೋಗ್ತಿದ್ರೆ ಆ ಪ್ರೋಸೆಸ್ ನೋಡಿದ ದೇವ್ ಎದೆಯಲ್ಲಿ ಸಂಚಲನ ಶುರುವಾಗಿ ಹಿಂದಿನಿಂದ ಹೋಗಿ ಸೊಂಟ ಮರ ಬಿಗಿಯುವಾಗ ಅಪ್ಕೊಂಡು ನಾಭಿ ಮೇಲೆ ಅದುಮಿ ಹಿಡಿದು ನಾಭಿ ಸುತ್ತ ಗೀಟುಗಳನ್ನ ಗೀಚೋದಕ್ಕೆ ಶುರು ಮಾಡ್ದ. ನಿಜಕ್ಕೂ ಭಯದಲ್ಲಿದ್ದ ಸಾನ್ವಿ ಸಡನ್ನಾಗಿ ತಗಲಿ ಸ್ಪರ್ಶಕ್ಕೆ ಜೋರಾಗಿ ಕಿರ್ಚ್ತಾ ತರಕಾರಿಗಳನ್ನ ಮೇಲೆ ಕಾರಿಸಿ ಅವನ ಮೇಲೆ ಅಭಿಷೇಕ ಮಾಡಿಬಿಟ್ಲು. ಸಡನ್ನಾಗಿ ತರಕಾರಿಗಳೊಂದಿಗೆ ಕತ್ತಿ ಕೂಡ ನೇರವಾಗಿ ತನ್ನ ಕಡೆ ಬರೋದ್ರಿಂದ ಬೆದರು ಹೋಗಿ ಅವಳನ್ನ ಬಿಟ್ಟು ಕತ್ತಿಯನ್ನು ಹಿಡಿದು ಪಕ್ಕದಲ್ಲಿಟ್ಟು ತರಕಾರಿ ಅಭಿಷೇಕ ಆಗೋ ಅಷ್ಟರಲ್ಲೇ ಎಲ್ಲ ನಡೆದೋಯ್ತು. ಅವನು ಕೋಪದಿಂದ ನೋಡ್ತಾ, ನಿನ್ನ ಮುಟ್ಟೋದಾದ್ರೆ ನಾನು ಬಿಟ್ಟು ಬೇರೆ ಯಾರಾದರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಈ ಮನೆಯಲ್ಲಿ ಅಂತ ಕೇಳ್ದ. ಆಗಲೇ ತಿರುಗಿ ನೋಡಿ ಸಾನ್ವಿ ದೇವನನ್ನಲ್ಲಿ ನೋಡಿ ಮುಖ ಸಣ್ಣದು ಮಾಡಿಕೊಂಡು ಅವನ ಪ್ರಶ್ನೆಗೆ ಏನಂತ ಉತ್ತರ ಹೇಳಬೇಕೋ ತಿಳಿದೆ ನೀರು ನುಂಗ್ತಾ, ಸಡನ್ನಾಗಿ ಬಂದು ಹಿಡ್ಕೊಂಡಿದ್ದಕ್ಕೆ ಭಯ ಆಯಿತು, ಆದರೂ ನೀವು ಮಾತ್ರ ನನ್ನ ಹೆದರಿಸ್ತಿಲ್ವಾ, ನಿಜಕ್ಕೂ ನೀವು ಯಾಕೆ ಕಿಚನ್ಗೆ ಬಂದ್ರಿ, ನನ್ನನ್ನು ಯಾಕೆ ಮುಟ್ಟೋದ್ರಿ ಅಂತ ಧೈರ್ಯ ಮಾಡಿ ಕೇಳಿದ್ಲು. ದೇವ್ ಸಾನ್ವಿ 2 ಕಡೆ ಕೈಗಳು ಹಾಕವಳನ್ನ ಕಿಚನ್ ಪ್ಲ್ಯಾಟ್ಫಾರ್ಮ್ ಬ್ಲಾಕ್ ಮಾಡಿ, ನನ್ನ ಹೆಂಡತಿ ನನ್ನ ಇಷ್ಟ ಬಂದಾಗ ಮುಡ್ತೀನಿ, ಇನ್ನು ಹೇಳಬೇಕಂದ್ರೆ ಅಂತ ನಡಕ್ತಿರೋ ತುಟಿಗಳ ಹತ್ರ ಹೋಗಿ 2 ಕ್ಷಣಗಳು ಮುತ್ತಿಟ್ಟು ಇಷ್ಟ ಬಂದ ಜಾಗದಲ್ಲಿ ಮುತ್ತಿಡ್ತೀನಿ, ಇಷ್ಟ ಬಂದ ಕಡೆ ಅಲ್ಲಿನ ಗಾಯ ಕೂಡ ಕೊಡ್ತೀನಿ ಅಂತ ತನ್ನನ್ನು ಕಾಡಿಸ್ತಿರೋ ಸೊಂಟದ ಹತ್ರ ಮೊಣಕಾಲು ಉರಿ ಕೂತು ಸೀರೆ ಪಕ್ಕಕ್ಕೆ ಸರಿಸಿ ನಾಭಿ ಹತ್ರ ಹಲ್ಲಿನ ಗಾಯ ನೀಡಿದ ತಕ್ಷಣ ಸಾನ್ವಿ ಬಾಯದಿಂದ ಕಣ್ಣುಗಳು ಗಟ್ಟಿಯಾಗಿ ಮುಚ್ಕೊಂಡು ತನ್ನ ಸೀರೆಯನ್ನು ಹಿಂಡ್ತಿದ್ಲು. ಬೇಡ ಅಂತ ಮಾತ್ರ ಹೇಳಲಿಲ್ಲ. ನಾಭಿ ಹತ್ರ ಕಚ್ಚಿದ್ದೆವು. ಈಗ ಈ ಸೊಂಟ ನೋಡಿ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದೆ, ಅದಕ್ಕೆ ನನ್ನ ತುಟಿಗಳ ಸ್ಪರ್ಶ ನನಗೆ ಬೇಡವಾ ಅಂತ ಕೇಳ್ತಿದ್ದೆ ಅಂತ ಪಕ್ಕಕ್ಕೆ ತಿರುಗಿ, ತಾತ ಯಾವಾಗ ಬಂದರು, ನಾನು ಮಾಡಿದ್ದೆಲ್ಲ ನೋಡಿರ್ತಾರಾ, ನೋಡಿದರೆ ನೋಡಲಿ, ಇಲ್ಲಿ ನಡೀತಿರೋದು ರೊಮ್ಯಾನ್ಸ್ ನೋಡಿ ಹೋಗದೆ ಇಲ್ಲಿ ಯಾಕೆ ನಿಂತಿದ್ದಾರೆ, ಇನ್ನು ಸ್ವಲ್ಪ ಸಮಯ ಹುಡುಗಿನ ಕಾಡಿಸಿ ಹ್ಯಾಪಿಯಾಗಿ ಹೊರಗೆ ಬರ್ತಿದ್ದೆ ಅಲ್ವಾ ಅಂತ ತನಗೆ ತಾನೇ ಅಂದ್ಕೊಳ್ತಿದ್ರೆ ಸಾನ್ವಿ ಮಾತ್ರ ಸ್ಟ್ಯಾಚು ಪೊಸಿಷನ್ನಿಂದಲೂ ಕದಲ್ದೆ ರಾಘವ್ ರೆಡ್ಡಿ ಅವ್ರ ಕಡೆ ನೋಡ್ತಾ ಮನಸ್ಸಿನಲ್ಲಿ, ತಾತ ಏನವರು ಪೂರ್ತಿ ನೋಡಿರ್ತಾರಲ್ವ, ಅವ್ರ ಮುಂದೆ ನನ್ನ ಮರ್ಯಾದೆ ಎಲ್ಲ ಹೋಯ್ತು, ಇವ್ರಿಗೆ ಸ್ವಲ್ಪನೂ ಭಯ ಇಲ್ಲ, ಮನೇಲಿ ದೊಡ್ಡವರಿದ್ದಾರೆ, ಹೀಗೆ ಯಾವಾಗ ಅಂದರೆ ಅವಾಗ ಮುಟ್ಟಬಾರ್ದು ಅಂತ ಇವ್ರಿಗೆ ಜ್ಞಾನ ಇಲ್ಲ ಅಂತ ಬೈಕೊಳ್ತಿದ್ಲು. ಅಷ್ಟಕ್ಕೂ ಇಬ್ಬರು ಕದಲ್ದೇ ಇರೋದ್ರಿಂದ ರಾಘವ್ ರೆಡ್ಡಿ ಅವ್ರು ನಗ್ತಾ, ನಾನು ಹೋಗ್ತಿದ್ದೀನಿ ಅಂತ, ನಿಜಕ್ಕೂ ಗಂಟ್ಲು ಒಣಗಿ ಹೋಗಿರುತ್ತೆ, ಚೆನ್ನಾಗಿ ತಂಪಾದ ನೀರಿನ ಬಾಟಲ್ ಪೂರ್ತಿ ಕುಡಿದ್ಬಿಟ್ಟು ಬನ್ನಿ ಅಂತಂದರು. ದೇವ್ ಕೋಪದಿಂದ ಸಾನ್ವಿ ಕಡೆ ನೋಡ್ತಾ, ಇದೆಲ್ಲ ನಿನ್ನಿಂದಲೇ, ಯಾಕೆ ಕಿರ್ಸ್ದೆ ನೀನು, ಹೀಗೆ ಕಿರ್ಚಿದ್ರಿಂದಲೇ, ತಾತಯ್ಯ ಗಡಿಬಿಡಿಯಾಗಿ ಬಂದು ನಾನು ನೀನು ಮುತ್ತಿಟ್ಟಿದ್ದನ್ನು ನೋಡಿರ್ತಾರೆ, ನನ್ನ ಮರ್ಯಾದೆ ಎಲ್ಲ ಹೋಯ್ತು ತಾತನ ಮುಂದೆ, ಈಗ ನಾನು ಅವ್ರ ಮುಂದೆ ಹೇಗೆ ತಲೆ ಎತ್ತಿ ನಿಲ್ಲಬೇಕು ಅಂತ ಗದರ್ತಿದ್ರೆ ಸಾನ್ವಿ ಮೊದಲ ಬಾರಿ ಕೋಪದಿಂದ, ಮತ್ತು ನಾನು ನಿಮ್ಮನ್ನು ಬಂದು ನನ್ನ ಮುತ್ತಿಟ್ಕೊಳ್ಳಿ ಮುಟ್ಟಿ ಅಂತ ಕೇಳಿದ್ನಾ, ನಿಮ್ಮ ಇಷ್ಟಕ್ಕೆ ನೀವು ಮಾಡಿ ನನ್ನ ಹೆದರಿಸಿ ಮತ್ತೆ ನನ್ನನ್ನೇ ಅಂತೀರಾ ಅಂದ್ಲು. ಮೊದಲಿನಿಂದ ಹೊರಟೋಗಿ ಅಂದ್ಲು. ಏನು ಭಯ ಬರ್ತಿದೆ, ನನ್ನ ಕಂಡ್ರೆ ಭಯ ಕಡಿಮೆ ಆಗೋಯ್ತಾ ಅಂತ ದೇವ್ ಒಂದು ಐಬ್ರೋ ರೈಸ್ ಮಾಡಿ ಸಾನ್ವಿ ಕಡೆ ಹೆಜ್ಜೆ ಇಡ್ತಿದ್ದಂತೆ ಸಾನ್ವಿ ಎದುರು ಹೋಗಿ, ಇನ್ನೊಮ್ಮೆ ಹೀಗೆ ಮಾತಾಡಲ್ಲ ಪ್ಲೀಸ್, ನೀವು ಹೋಗಿ, ಮತ್ತೆ ತಾತ ಬಂದರೆ ಚೆನ್ನಾಗಿರಲ್ಲ, ನಾನು ಹೋಗ್ಬೇಕಷ್ಟೇ ಅಲ್ವಾ, ಸರಿ ಹಾಗಾದರೆ ನೀನು ನನಗೆ ಜಸ್ಟ್ ಸ್ಮಾಲ್ ಸ್ವೀಟ್ ಕಿಸ್ ಕೊಟ್ಟೆ ಅಂದರೆ ನಾನು ಹೊರಟೋಗ್ತೀನಿ.
ಇಲ್ಲಾಂದರೆ ನಿನ್ನೆ ಅಂಟ್ಕೊಳ್ತೀನಿ ಅಂದ. ಸಾನ್ವಿ ಭಯ ಪಡ್ತಾ ದೇವ್ ಕಡೆ ನೋಡ್ತಾ, ಅಂದರೆ ಮುತ್ತೆ ಅಲ್ವಾ, ಅಂದರೆ ನಾನು ನಿಮ್ಗೆ ಮುತ್ತಿಡ್ಬೇಕಾ? ಅಮ್ಮೋ ನನ್ನ ಕೈಯಿಂದ ಆಗಲ್ಲ, ಬೇಕಿದ್ರೆ ನೀವು ಮುತ್ತಿಟ್ಕೊಂಡು ಹೊರಟೋಗಿ ಪ್ಲೀಸ್ ಅಂತ ಸಾನ್ವಿ ಬೇಡ್ಕೊಳ್ತಿದ್ರೆ, ಇಲ್ಲಿವರೆಗೂ ನಾನೇ ನಿನಗೆ ಮುತ್ತುಗಳನ್ನ ಇಟ್ಟೆ ಅಲ್ವಾ, ಕನಿಷ್ಠ ನೀನು ರಿಯಾಕ್ಟ್ ಕೂಡ ಆಗಲಿಲ್ಲ, ಅದಕ್ಕೆ ನೀನು ಒಂದು ಮುತ್ತಿಟ್ಟೆ ಅಂದರೆ ಅಬ್ಬೋ ನನ್ನ ಹೆಂಡತಿಯಲ್ಲೂ ಧೈರ್ಯ ಇದೆ ಅಂತ ಸಂತೋಷ ಪಡ್ತೀನಿ ಅಂತ ದೇವ್ ವ್ಯಂಗ್ಯವಾಗಂತ, ಇಡು ಮುತ್ತಿಡು ಅಂತ ಸಾನ್ವಿ ಅಂತಾನು ಅಪ್ಪುಗೆಯಲ್ಲಿ ಬಚ್ಚಿಟ್ಟು ತನ್ನ ಮುಖವನ್ನು ಸಾನ್ವಿ ಮುಖದ ಹತ್ರ ತಂದ. ಸಾನ್ವಿ ಬಾಯಿಯಿಂದ ನಡುಕ್ತಾ ಅಳೋದಕ್ಕೆ ಸಿದ್ಧವಾಗಲು ಮುಂಜಿ ಮುಖ ಇಟ್ಟು, ನೀವು ನನ್ನ ಹೆದರಿಸ್ತಿದ್ದೀರಿ, ಅಳಿಸ್ತಿದ್ದೀರಿ, ಇದು ಚೆನ್ನಾಗಿಲ್ಲ, ಹೋಗಿ ಇಲ್ಲಿಂದ. ದೇವ್ ಮಾತ್ರ ಅವನ ಕನಿಷ್ಠ ಇಂಚು ಕೂಡ ಕದಲೋದಕ್ಕೆ ಬಿಡದೆ ದಿನೇ ದಿನೇ ಹಿಡಿತ ಹೆಚ್ಚಿಸ್ತಾ, ಬೇಗ ಇಡು ತಾತ, ಬಂದರೆ ಈ ಬಾರಿ ನೀನೇ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕಿಸ್ ಇಡ್ಸ್ಕೊಂಡೆ ಅಂತ ಹೇಳ್ತೀನಿ ಅಂದಿದ ತಕ್ಷಣ ಸಾನ್ವಿ ಕಣ್ಣು ದೊಡ್ಡದು ಮಾಡಿ ಭಯದಿಂದ ನೋಡ್ತಿದ್ರೆ, ಆ ಕಣ್ಣುಗಳ ಎಕ್ಸ್ಪ್ರೆಷನ್ ಇಷ್ಟವಾದ ದೇವ್ ಇಡು ಬೇಗ ಅಂದ. ಸಾನ್ವಿ ಮೊದಲ ಬಾರಿ ಇಂಥ ಅನುಭವ ಆಗ್ತಿರೋದ್ರಿಂದ ಮುತ್ತಿಡೋದಕ್ಕೆ ನಡುಕ್ತಾ ಒಂದೇ ಸಾರಿ ಗಳೋದಕ್ಕೆ ಶುರು ಮಾಡಿದ ತಕ್ಷಣ ದೇವ್ ಒಂದೇ ಸಾರಿಗೆ ದಿಢೀರನ್ ಸಾನ್ವಿನ ಬಿಟ್ಟು, ಯಾಕೆ ಅಳ್ತಿದ್ಯಾ, ಈಗ ನೀನು ನಾನೇನಾದರೂ ಅನ್ನ, ಮೊದಲು ನಿಲ್ಸಾಡೋದನ್ನ ಅಂದ. ಸಾನ್ವಿ ತುಟಿ ಬಿಗಿದು ದೇವ್ ಕಡೆ ನೋಡ್ತಿದ್ರೆ ದೇವ್ ತಲೆ ಚಚ್ಕೊಳ್ತಾ, ನಿನ್ನ ಬಗ್ಗೆ ತಿಳಿದು ಕೂಡ ಮುತ್ತಿಡೋದಕ್ಕೆ ಕೇಳಿದೆ ನೋಡು, ನನ್ನನ್ನು ನಾನು ಹೊಡ್ಕೋಬೇಕು. ನೀರು ಕುಡಿದು ಸಾನ್ವಿ ಕಡೆ ಕೋಪದಿಂದ ನೋಡ್ತಾ ಹೊಟ್ಟೋದ. ಸಾನ್ವಿ ಬಿಕ್ಕಡಿಸ್ದೆ ಕೆಳಗೆ ಬಿದ್ದು ತರಕಾರಿಗಳನ್ನೆಲ್ಲ ಆರಿಸಿ ಕಟ್ ಮಾಡ್ತಾ ಮುಗಿಸಿ ಅಂತ, ಈಗ ನಾನು ಏನಂದೆ ಅಂತ ಅವ್ರು ನನಗೆ ಇಷ್ಟೊಂದು ಗದರಿದ್ರು, ಸಣ್ಣ ವಿಷಯಕ್ಕೂ ಹೀಗೆ ನನ್ನ ಬೆದರಿಸ್ತಾರೆ, ನಾನಂದ್ರೆ ಇವ್ರು ತುಂಬ ಹಗುರ, ಅದಕ್ಕೆ ಈಗ ಮಾಡ್ತಾರೆ ಅಂತ ತನಗೆ ತಾನೇ ಅಂದ್ಕೊಳ್ತಾ ಬೇಗ ಲಂಚ್ ಪ್ರಿಪೇರ್ ಮಾಡಿದ್ಲು. ಲಂಚ್ ಆದಮೇಲೆ ರಾಘವರೆಡ್ಡಿ ಅವ್ರದ್ದು ಬಿಸ್ನೆಸ್ ವಿಷಯಗಳು ಮಾತಾಡ್ಕೊಳ್ತಿದ್ದಾರೆ. ಸಾನ್ವಿಗೆ ಏನು ಮಾಡಬೇಕು ತಿಳಿದೆ ಇಡೀ ಮನೆ ನೋಡೋಣ ಅಂದ್ಕೊಂಡ್ಲು. ಆದರೆ ದೇವ್ ಅಥವಾ ರಾಘವರೆಡ್ಡಿ ಅವ್ರ ಪರ್ಮಿಷನ್ ಇಲ್ಲದೆ ಹೋಗೋದು ಚೆನ್ನಾಗಿರಲ್ಲ ಅಂತ ತಾತ ಅಂತ ತುಂಬ ಸಣ್ಣದಾಗಿ ಕರೆದ್ಲು. ಹಾಂ ಸಾನ್ವಿ ಹೇಳು ಅಂತ ರಾಘವರೆಡ್ಡಿ ಅವ್ರ ತಲೆ ತಿರುಗಿಸಿದ ತಕ್ಷಣ, ಈ ಮನೆಯನ್ನು ನಾನು ನೋಡ್ಬೋದಾ ಅಂದರೆ ತುಂಬ ಬೋರ್ ಆಗ್ತಿದೆ, ಅದಕ್ಕೆ ಮನೆ ನೋಡ್ತೀನಿ ಅಂತ ತಲೆ ತಗ್ಸಿ ಟೆನ್ಷನ್ ಆಗಿ ಕೇಳಿದ್ಲು. ಅದಕ್ಕೆ ಪರ್ಮಿಷನ್ ಯಾಕೆ ಸಾನ್ವಿ, ಹೋಗು ನೋಡು, ಬೇಕಿದ್ರೆ ನಮ್ಮ ಸೂಪರ್ವೈಸರ್ನ ಕರ್ಕೊಂಡು ಹೋಗು ಅಂದಿದ್ದಕ್ಕೆ ಸಾನ್ವಿ ಬೇಡ ಅಂತ ಹೇಳಿ ನಾನೇ ನೋಡಿ ಬರ್ತೀನಿ ಅಂತ ಸಂತೋಷವಾಗಿ ಕುಣಿತಾ ಹೆಜ್ಜೆ ಹಿಡಿದು ಹೋಗ್ತಿದ್ದಂತೆ ದೇವ್ ತಲೆ ಅಲ್ಲಾಡಿಸಿ, ನಿಮ್ಮ ಮೊಮ್ಮಗಳು ಒಂದೊಂದು ಕ್ಷಣ ಒಂದೊಂದು ರೀತಿ ಅನುಭವ ಕೊಡ್ತಾಳೆ ತಾತ, ಹಬ್ಬ ಮಾಮೂಲಾಗಿಲ್ಲ, ಭೀಕರವಾಗಿದೆ ಅವಳು ಮೂಡ್ ಸ್ವಿಂಗ್ಸು ಅಂದ. ನಿನಗಿಂತಾನ ದೇವ್, ಹೌದು ಕಿಚನಲ್ಲಿ ಸಾನ್ವಿ ಯಾಕೆ ಅಷ್ಟು ಜೋರಾಗಿ ಕಿರ್ಚಿದ್ದು, ಅವಳನ್ನು ಹೆದರ್ಸಿದ್ಯಾ ಅಂದ. ಅವಳನ್ನ ಹೆದರಿಸ್ದೇ ಇದ್ರೆ ಸಾಕು, ನಾನು ಅವಳನ್ನ ಹೆದರ್ಸೋದು ದೇವರಿಗೆ ಗೊತ್ತು ಅಂತ ದೇವ್ ವ್ಯಂಗ್ಯವಾಗಂತ, ಆದರೂ ಅಂಥವುಗಳನ್ನ ನೀನು ಮಾತಾಡಬಾರ್ದು, ನೋಡಬಾರ್ದು ತಾತಯ್ಯ, ಇನ್ನು ಮುಂದೆ ಅವಳಿಂದ ಕಿರ್ಚಾಟ ಕಿರ್ಚಿದ್ರೆ ಮಾತ್ರ ನೀನು ಮಾತ್ರ ಅವಳ ಹತ್ರ ಬರಬೇಡ ತಾತ, ಬಿಕಾಸ್ ಅವಳ ಹತ್ರ ನಾನು ಇರ್ತೀನಿ ಅಂತ ಓಪನ್ ಆಗಿ ಹೇಳಿ ಮತ್ತೆ ಬಿಸ್ನೆಸ್ನತ್ತ ತಿರುಗಿದ ತಕ್ಷಣ ರಾಘವರೆಡ್ಡಿ ಅವ್ರ ನಗ್ತ ಮನಸ್ಸಿನಲ್ಲಿ ಇವನಲ್ಲಿ ಚೆನ್ನಾಗಿ ಬದಲಾವಣೆ ಬರ್ತಿದೆ, ಒಂದೇ ದಿನದಲ್ಲಿ ಇಷ್ಟು ಚೇಂಜ್ ನಿರೀಕ್ಷಿಸಿರಲಿಲ್ಲ, ಬಟ್ ಸಂತೋಷವಾಗಿರಬಹುದು ಅಂತ ಅಂದುಕೊಂಡ್ರು. ಇನ್ನು ಸಾನ್ವಿ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡ್ತಾ ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ 3 ಫ್ಲೋರ್ಗಳಲ್ಲಿರೋ ಮನೆಯನ್ನು ನೋಡಿ ಮರಳಿ ಕೆಳಗೆ ಬರೋ ಅಷ್ಟರಲ್ಲಿ ಹಾಲ್ನಲ್ಲಿ ಯಾರೂ ಕಾಣಿಸ್ದೇ ಇರೋದ್ರಿಂದ ಟೆನ್ಷನ್ ಆಗಿ, ಇದೇನು ನಾನು ಮುಂಚೆ ಹೋದಾಗ ಇಲ್ಲೇ ಇದ್ರು, ಎಲ್ಗೋದ್ರು ಅಂದ್ಕೊಳ್ತಾ ನೋಡ್ತಿರುವಾಗ ಲಿಫ್ಟ್ನಲ್ಲಿ ದೇವ್ ಮೇಲಕ್ಕೆ ಹೋಗ್ತಿರೋದು ಕಾಣಿಸಿ, ಓಹೋ ರೂಮ್ಗೆ ಹೋಗ್ತಿದ್ದಾರೆ, ಸರಿ ಇರಲಿ, ನಾ ಕಿಚನ್ಗೆ ಹೋಗಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಕಿಚನ್ಗೆ ಹೊಟ್ಟೋದ್ಲು. ಇನ್ನು ರೂಮ್ಗೆ ಹೋದ ದೇವಿಗೆ ಅವ್ನು ಫೋನ್ ಕಾಲ್ ಬಂದಿದ್ದರಿಂದ ನಗ್ತಾ ಲಿಫ್ಟ್ ಮಾಡಿದ ತಕ್ಷಣ ಹತ್ತ ಕಡೆಯಿಂದ ಏನು ಹೇಳಿದ್ರೋ ಏನೋ, ಸರಿ ಬರ್ತಿದ್ದೀನಿ ಅಂತ ಬೇಗ ಫಾರ್ಮಲ್ಸಲ್ಲಿ ರೆಡಿಯಾಗಿ ರಾಘವರೆಡ್ಡಿ ಅವ್ರಿಗೆ ಫೋನ್ ಮಾಡಿ ಹೇಳಿ ಸಾನ್ವಿಗಾಗಿ ನೋಡಿದವನು ಕಿಚನಲ್ಲಿ ಕಾಣಿಸಿದ ತಕ್ಷಣ ತಲೆ ಚಚ್ಕೊಂಡು, ಈ ಹುಡುಗಿಯನ್ನು ಬದಲಾಯಿಸೋದಕ್ಕಾಗಲ್ಲ ಅಂದ್ಕೊಂಡು ಹೊಟ್ಟ. ಮತ್ತೊಂದು ಗಂಟೆ ಗಡಿಬಿಡಿಯಾಗಿ ಮನೆಗೆ ಜೇಟು ವ್ಯಕ್ತಿ ಗಟ್ಟಿಯಾಗಿ ಎಲಿದಾಳ ಹುಡುಗಿ ಅಂತ ಬಂದರು. ಕಿರ್ಚಿತ ತನ್ನ ಹೆಗಲಿಗೆ ತಗಲ್ಸ್ಕೊಂಡಿದ್ದು ಬ್ಯಾಗ್ ಪಕ್ಕಕ್ಕೆ ಎಸ್ತು ಕೇಳಿದ್ರು. ಕಿಚನಲ್ಲಿ ಕೆಲಸ ಮುಗಿಸಿ ಸಾನ್ವಿ ಅಷ್ಟರಲ್ಲಿ ಕೈ ಒರೆಸ್ಕೊಳ್ತಾ ಹೊರಗೆ ಬಂದ್ಲು.